ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಕರ್ನಾಟಕದ ಹೆಮ್ಮೆಯ ಹಬ್ಬ ಅಂದ್ರೆ ನಮ್ಮ ದಸರಾ ಹಬ್ಬ. ಈ ಹಬ್ಬವನ್ನ ನಾವು ಶರನ್ನವರಾತ್ರಿ ಅಂತ ಕೂಡ ಕರಿತೀವಿ. ಈ ಒಂದು ನವರಾತ್ರಿಯಲ್ಲಿ ನಾವು ನವದುರ್ಗೆಯರನ್ನ ಆರಾಧನೆ ಮಾಡ್ತೀವಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ನವರಾತ್ರಿಯನ್ನ ಹೇಗೆ ಆಚರಣೆ ಮಾಡಬೇಕು, ದೇವಿಯನ್ನ ಹೇಗೆ ಉಪಾಸನೆ ಮಾಡಬೇಕು, ಪೂಜೆಯನ್ನ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ನಮ್ಮೊಂದಿಗೆ ಇರುವಂತಹ ನವಗ್ರಹ ಆರಾಧಕರು ಹಾಗೆ ಶ್ರೀ ವಿಜಯ ಚಾಮುಂಡೇಶ್ವರಿ ಸೇವಕರಾಗಿರುವಂತಹ ಶ್ರೀ ಮಂಜುನಾಥ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೆಲ್ಲರಿಗೂ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ತಮ್ಮ ತಮ್ಮ ಮನೋವಾಂಛೆಗಳೆಲ್ಲವೂ ಸಹ ಈಡೇರ್ಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಗುರುಗಳೇ, ಮೊದಲಿಗೆ ಹೇಳಿ, ಈ ವರ್ಷ ಅಂದ್ರೆ 2025ರಲ್ಲಿ ನವರಾತ್ರಿ ಯಾವ ದಿನ ಆರಂಭ ಆಗತ್ತೆ, ಹಾಗೆ ಯಾವ ದಿನ ಮುಕ್ತಾಯ ಆಗತ್ತೆ? ನೋಡಮ್ಮ, 2025ನೇ ಇಸುವೆಯ ನವರಾತ್ರಿಯು ಅಶ್ವಯುಜ ಮಾಸದಲ್ಲಿ ಮೊದಲನೇ ದಿನ ಪ್ರಾರಂಭ ಆಗುತ್ತೆ. ಅಂದರೆ 22ನೇ ತಾರೀಕು ಮೊದಲನೇ 22ನೇ ತಾರೀಕು ಮೊದಲನೇ ದಿನ ಪ್ರಾರಂಭ ಆಗಿ 2ನೇ ತಾರೀಕು ಮುಕ್ತಾಯ ಆಗುತ್ತೆ. ಈ ವರ್ಷದ ವಿಶೇಷತೆ ಏನಪ್ಪ ಅಂದರೆ, ಸದಾ ನೀವು ಎಲ್ಲರೂ ಪ್ರತಿ ವರ್ಷ ನೋಡಿದ ಹಾಗೆ ದಶಮಿ ಅಂದರೆ 10 ದಿನಗಳು, ನವರಾತ್ರಿ ಅಂದರೆ 9 ದಿನಗಳು, ವಿಜಯದಶಮಿ ಅಂದರೆ 10 ದಿನಗಳು, 10ನೆಯ ದಿನ ವಿಜಯದಶಮಿಯನ್ನ ಆರಾಧನೆ ಮಾಡ್ತೀವಿ. ಆದರೆ ಈ ಬಾರಿ 11ನೆಯ ದಿನ ವಿಜಯದಶಮಿಯನ್ನ ಆರಾಧನೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ಇದು ಯಾವ ಕಾರಣಕ್ಕೆ ಅಂದರೆ, ತಿಥಿಗಳಲ್ಲಿ ಬದಲಾವಣೆಯಾಗಿ ಒಂದು ತಿಥಿಯು 2 ದಿನ ಬಂದಿದೆ. ನಾವು ಸಾಮಾನ್ಯವಾಗಿ ಸೂರ್ಯೋದಯದ ತಿಥಿಯನ್ನ ಪರಿಗಣನೆಗೆ ತಗೊಳ್ತೀವಿ. ಆ ಸೂರ್ಯೋದಯದಲ್ಲಿ ಯಾವ ತಿಥಿ ಇರುತ್ತೋ ಆ ತಿಥಿಯನ್ನೇ ನಾವು ಪರಿಗಣಿಸೋದ್ರಿಂದ ಈ ವರ್ಷ ತೃತೀಯ ತಿಥಿ 2 ದಿನ ಬಂದಿದೆ. ಹಾಗಾಗಿ ಈ ವರ್ಷ ದಸರಾ 1 ದಿನ ಹೆಚ್ಚಾಗಿ ಬಂದಿದೆ. ಅದೇ ಕೆಲವೊಂದೊಂದ್ಸರಿ 1 ದಿನ ಕ್ಷೀಣ ಆಗುತ್ತೆ ಅಂದ್ರೆ ಒಂದೇ ದಿನ 2 ತಿಥಿಗಳು ಬಂದ್ಬಿಟ್ಟು ಆ 1 ದಿನ ಕ್ಷೀಣ ಆಗ್ಬಿಡ್ತದೆ. ಹಾಗೆ ಈ ರೀತಿಯಾಗಿ ಅಧಿಕವಾಗಿದೆ 1 ದಿನ. ಹಾಗಾಗಿ ಈ ವರ್ಷ 11 ದಿನಗಳ ಕಾಲ ನವರಾತ್ರಿ ಮತ್ತೆ ದಸರಾ, ಈ ನವರಾತ್ರಿಯನ್ನ ಆರಾಧನೆ ಮಾಡ್ತೀವಿ. ಹಾ ಗುರುಗಳೇ, ಈಗ ನವರಾತ್ರಿಯ ವ್ರತಾಚರಣೆ ಯಾವ ದಿನ ಆರಂಭ ಆಗತ್ತೆ? ನಾವು ಈ ವ್ರತವನ್ನ ಹೇಗ್ ಮಾಡ್ಬೇಕು? ನೋಡಿ, ನವರಾತ್ರಿಯನ್ನ ಆರಂಭ ಮಾಡೋದು ಅಮಾವಾಸ್ಯೆಯ ನಂತರ ಮೊದಲನೇ ದಿನ ಆರಂಭ ಮಾಡ್ತೀವಿ ಘಟಸ್ಥಾಪನೆಯ ಮೂಲಕ. ಘಟಸ್ಥಾಪನೆ ಅಂದ್ರೆ ದೇವತೆಗಳನ್ನ ಆವಾಹನೆ ಮಾಡ್ತಕ್ಕಂಥ, ಅಂದ್ರೆ ದುರ್ಗಿಯನ್ನ ಆವಾಹನೆ ಮಾಡಿ ಸ್ಥಾಪನೆ ಮಾಡೋದಿಕ್ಕೆ ಘಟಸ್ಥಾಪನೆ ಅಂತೀವಿ. ಇದು ಒಂದು ವಿಧಾನ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಕಳಸಕ್ಕೆ ದೇವಿಯನ್ನ ಆವಾಹನೆ ಮಾಡಿ ಕಳಸ ಸ್ಥಾಪನೆ ಮುಖಾಂತರವಾಗಿ ಮಾಡ್ತೀವಿ. ಆದ್ರೆ ಇಲ್ಲಿ ಘಟಸ್ಥಾಪನೆ ಅಂದ್ರೆ, ಇಲ್ಲಿ ಕಳಸ ಸ್ಥಾಪನೆಯ ಜೊತೆಯಲ್ಲಿ ಧಾನ್ಯಗಳನ್ನ ಹಾಕಿ ಆವಾಹನೆ ಮಾಡ್ತೀವಿ. ಈ 9 ದಿನಗಳು ನಾವು ಆ ಧಾನ್ಯಗಳನ್ನ ಹಾಕಿ, ಕಳಸದ ಕೆಳಗೆ ಧಾನ್ಯಗಳನ್ನ ಹಾಕಿರ್ತೀವಿ ಮಣ್ಣಲ್ಲಿ. ಆ ಧಾನ್ಯಗಳು ಸಹ ಬೆಳೀತವೆ. ಆ ಧಾನ್ಯಗಳು ಯಾವ ರೀತಿ ಮೊಳಕೆ ಹೊಡೆದು ಬೆಳೀತವೋ ಆ ರೀತಿಯಾಗಿ ಆ ದೇವಿಯ ಅನುಗ್ರಹ ಅವರಿಗಾಗತ್ತೆ. ನೀವು ಧಾನ್ಯ ಅಂತ ಹೇಳಿದ್ರಲ್ವ, ನವಧಾನ್ಯಗಳು ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ನವಧಾನ್ಯಗಳನ್ನ ಹಾಕಬಹುದು. ಓಕೆ ಗುರುಗಳ, ಮತ್ತೆ ನವಧಾನ್ಯಗಳನ್ನು ಹಾಕಿ ಸ್ಥಾಪನೆ ಮಾಡಿ ಘಟಸ್ಥಾಪನೆ ಮಾಡಿ, ಘಟಸ್ಥಾಪನೆಯ ಮುಖಾಂತರವಾಗಿ ಹಬ್ಬಕ್ಕೆ ನಾವು ಚಾಲನೆಯನ್ನ ಕೊಡ್ತೀವಿ. ಕೆಲವರು ವಿಶೇಷವಾಗಿ ನಂದಾದೀಪವನ್ನು ಹಚ್ಚುತ್ತಾರೆ, ಅಖಂಡ ದೀಪಾರಾಧನೆಯನ್ನ ಮಾಡ್ತಾರೆ. ಈ ಅಖಂಡ ದೀಪಾರಾಧನೆಗಳನ್ನ ನಾವು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ನೋಡ್ತೇವೆ, ಮತ್ತೆ ದುರ್ಗಾ ಮಂಟಪಗಳಲ್ಲಿ ನೋಡ್ತೇವೆ. ಕೆಲವರು ನಿಯಮಬದ್ಧವಾಗಿ ಮಾಡ್ತಕ್ಕಂಥವ್ರು, ಅಂದ್ರೆ ಮನೆಯಲ್ಲಿ ಎಲ್ಲ ಸೌಖ್ಯವಾಗಿದೆ, ಯಾವುದೇ ರೀತಿಯಾದಂಥ ಅಂಟುಮುಟ್ಟು ಆಗೋದಿಲ್ಲ ಇಂಥವರು ಸಂಪ್ರದಾಯಬದ್ಧವಾಗಿಯೂ ಸಹ ಕೆಲವರ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನ ಮಾಡ್ತಾರೆ. ಈ ಅಖಂಡ ದೀಪಾರಾಧನೆ ಎಲ್ರೂ ಮಾಡ್ಬೋದಾ ಅಂತ ನೀವು ಒಂದು ಪ್ರಶ್ನೆ ಬರುತ್ತೆ. ಎಲ್ಲಾದ್ರೂ ನೋಡಿದೀವಿ ನಾವು ನಮ್ಮ ಮನೆಯಲ್ಲಿ ಅಖಂಡ ದೀಪಾರಾಧನೆಯನ್ನು ಮಾಡಬಹುದಾ, ಅಖಂಡ ದೀಪವನ್ನ ಹಚ್ಚಬಹುದಾ ಅಂತಂದು. ನೋಡಿ ವೀಕ್ಷಕರೇ, ಸಾಮಾಜಿಕ ಜಾಲತಾಣಗಳಲ್ಲಿ ಗೊತ್ತಿದೆಯೋ ಗೊತ್ತಿಲ್ವೋ, ಪೂರ್ತಿ ತಿಳ್ಕೊಂಡಿಲ್ವೋ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಹೇಳ್ತಾರೆ ಅಖಂಡ ದೀಪವನ್ನ ಈ ರೀತಿ ಹಚ್ಚಿ, ಆ ರೀತಿ ಹಚ್ಚಿ, ಈ ರೀತಿ ಪಾರಾಯಣ ಮಾಡಿ, ದೇವಿ ಪಾರಾಯಣ ಮಾಡಿ, ಈ ರೀತಿ ದುರ್ಗಾ ಸಪ್ತಶತಿ ಎಲ್ಲವನ್ನ ಸಹ ಹೇಳ್ತಾರೆ. ಆದರೆ ಸಂಪ್ರದಾಯ ಇದ್ದರೆ, ನಿಮ್ಮ ಮನೆಯಲ್ಲಿ ಅನಾದಿ ಕಾಲದಿಂದಲೂ ಅಖಂಡ ದೀಪಾರಾಧನೆಯ ಸಂಪ್ರದಾಯವಾಗಿ ಬಂದಿದ್ದರೆ ಮಾತ್ರ
ನಿಮ್ಮ ಮನೆಯಲ್ಲಿ ಅಖಂಡ ದೀಪವನ್ನ ಹಚ್ಚಿ. ಇಲ್ಲ ನೀವು ಆ ದೀಪಾರಾಧನೆಯಲ್ಲಿ ಪಾಲ್ಗೊಳ್ಳಲೇಬೇಕು ಅನ್ನೋ ಆಸಕ್ತಿ ಇದ್ದು ನೀವು ಪ್ರಾರಂಭ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮಾಡಬೇಡಿ. ನಿಷ್ಠೂರವಾಗಿ ನಾನು ಹೇಳ್ತಿದ್ದೀನಿ, ಅಖಂಡ ದೀಪಾರಾಧನೆಯನ್ನ ಹೊಸದಾಗಿ ಪ್ರಾರಂಭ ಮಾಡೋರು ಮನೆಗಳಲ್ಲಿ ಮಾಡಬೇಡಿ. ಮಾಡಲೇಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂತಹ ದೇವಸ್ಥಾನಗಳಲ್ಲಿ, ದೇವಾಲಯಗಳಲ್ಲಿ ದೀಪಾರಾಧನೆ ಮಾಡ್ತಿರ್ತಾರೆ, ಅಲ್ಲಿಗೆ ತಗೊಂಡೋಗಿ ಎಣ್ಣೆಯನ್ನ ಕೊಟ್ಬಿಡಿ. ಎಣ್ಣೆಯನ್ನ ಕೊಡೋದ್ರಿಂದ, ಆ ಎಣ್ಣೆಯನ್ನ ಅವರು ದೀಪಕ್ಕೆ ಬಳಸೋದ್ರಿಂದ ನೀವು ಆ ದೀಪಾರಾಧನೆಯಲ್ಲಿ ಪಾಲ್ಗೊಂಡಂತೆ ಆಗುತ್ತೆ. ದೀಪಾರಾಧನೆ ಮಾಡೋದಕ್ಕೆ ತುಂಬಾ ನಿಯಮ ನಿಷ್ಠೆಗಳಿರ್ತವೆ. ಅದೇ ರೀತಿಯಾಗಿ ಆ ದೀಪಾರಾಧನೆ ಪರೀಕ್ಷೆಯಲ್ಲೂ ಸಹ ನೀವು ಬೇಕಾಗ್ತದೆ. ಹಾಗಾಗಿ ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥವ್ರು ಅಖಂಡ ದೀಪವನ್ನ ಮನೆಯಲ್ಲಿ ಮಾಡಬೇಡಿ. ಓಕೆ ಗುರುಗಳೇ, ಈಗ ನೀವು ಹೇಳಿದ್ರೆ ಸಂಪ್ರದಾಯವಾಗಿದ್ರೆ ಮಾತ್ರ ಅಖಂಡ ದೀಪವನ್ನ ಬೆಳಗಿಸಿ ಅಂತ ಹೇಳಿದ್ರಿ ಅಲ್ವಾ? ಈಗ ಅಂತವ್ರು ಯಾವ ಒಂದು ದೀಪವನ್ನ ಹಚ್ಚಬೇಕು, ಆ ದೀಪದಲ್ಲಿ ಯಾವ ಒಂದು ರೀತಿಯ ಎಣ್ಣೆಯನ್ನ ಹಾಕಿದ್ರೆ ಉತ್ತಮ ಫಲಗಳು ಸಿಗುತ್ತೆ? ನೋಡಿ, ಅಖಂಡ ದೀಪಾರಾಧನೆಯನ್ನ, ದೀಪವನ್ನ ಪ್ರಜ್ವಲಿಸಬೇಕಾದ್ರೆ ಮಣ್ಣಿನ ದೀಪವನ್ನ ಹಚ್ಚೋದು ಅತ್ಯುತ್ತಮ. ಈ ಮಣ್ಣಿನ ದೀಪವನ್ನ, ಅಖಂಡ ದೀಪವನ್ನ, ಮಣ್ಣಿನ ದೀಪವನ್ನ ಹಚ್ಚೋದ್ರಿಂದ ಆ ಮನೆಯಲ್ಲಿರ್ತಕ್ಕಂತಹ ಯಾರ್ಯಾರು ಈ ಮಣ್ಣಿನ ದೀಪದ ಆರಾಧನೆಯಲ್ಲಿ ತಮ್ಮನ್ನ ತಾವು ತೊಡಗೊಳಿಸ್ಕೊಡ್ತಾರೆ ಅವರಿಗೆಲ್ಲರಿಗೂ ಸಹ ಕುಜನ ಅನುಗ್ರಹ ಆಗುತ್ತೆ. ಇದರಿಂದ ಕುಜನ ಅನುಗ್ರಹ ಆಗುತ್ತೆ. ಮಣ್ಣು ಕುಜನಿಗೆ ಸಂಕೇತವಾಗಿದೆ. ಈ ಮಣ್ಣಿನ ದೀಪ ಆರಾಧನೆನ, ಶ್ರೇಷ್ಠವಾಗಿರ್ತಕ್ಕಂಥದ್ದು ಮಣ್ಣಿನ ದೀಪವನ್ನು ಹಚ್ಚಬೇಕು. ಈ ಮಣ್ಣಿನ ದೀಪದಲ್ಲಿ ಹಾಕ್ತಕ್ಕಂಥ ಎಣ್ಣೆಗಳು ಈಗ ಹೆಂಗ್ ಬಂದಿದೆ ಅಂದ್ರೆ 5 ತರ ಎಣ್ಣೆ, ಅನ್ನಪೂರ್ಣೇಶ್ವರಿಯ ಎಣ್ಣೆ, ಆ ಎಣ್ಣೆ, ಈ ಎಣ್ಣೆ ಎಲ್ಲ ಮಿಕ್ಸ್ ಆಗಿ 5 ತರ ಎಣ್ಣೆ, ದೀಪದ ಎಣ್ಣೆ, ಆ ಎಣ್ಣೆ ಅಂತ ಎಲ್ಲ ನಾನಾ ವಿಧವಾದ ಎಣ್ಣೆಗಳು ಬಂದಿದ್ದಾವೆ. ನಾವು ಖುಷಿಯಾಗಿ ಆ ಎಣ್ಣೆ ಹಾಕಿದ್ರೆ ಇದಂತೆ, ಈ ಎಣ್ಣೆ ಹಾಕಿದ್ರೆ ಇದಂತೆ, ಅದು ಬರುತ್ತಂತೆ, ಹಾಗಾಗತ್ತಂತೆ ಅಂತ ಹೇಳ್ಬಿಟ್ಟು ತಗೊಂಬಂದು ಆ ಎಣ್ಣೆ ಹಾಕಿ ದೀಪ ಹಚ್ತೀರ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ವೀಕ್ಷಕರೇ, ನಿಮಗೂ ಸಹ ಸೇರಿ ಕೇಳ್ತೀನಿ. ಈ ಎಲ್ಲಾ ಎಣ್ಣೆಗಳು ಮಿಕ್ಸ್ ಇರೋ ಎಣ್ಣೆಗಳನ್ನ ಹಾಕಿ ನೀವು ಅಡಿಗೆ ಮಾಡ್ತೀರಾ? ಇಲ್ಲ ಗುರುಗಳ. ಯಾಕೆ? ರುಚಿ ಕೆಟ್ಟ ಹೋಗುತ್ತೆ. ಒಂದೊಂದು ಎಣ್ಣೆನೂ ಒಂದೊಂದು ರುಚಿ ಇರುತ್ತೆ ಅಲ್ವಾ? ಅಲ್ವಾ? ಹೌದಾ. ನೀವು ಅಡಿಗೆ ಮಾಡೋದಕ್ಕೆ ಶುದ್ಧವಾಗಿರೋ ಎಣ್ಣೆ ಉಪಯೋಗಿಸ್ಕೊಂಡು ದೇವರ ದೀಪಕ್ಕೆ ಈ ರೀತಿ ಮಿಕ್ಸ್ ಆಗಿರೋ ಮಿಕ್ಸ್ಚರ್ ಎಣ್ಣೆನ ಹಾಕಿದ್ರೆ ದೇವ್ರ ಒಲಿತನ? ದೇವರ ಅನುಗ್ರಹ ಆಗುತ್ತಾ? ಇಲ್ಲ ಅನ್ಸುತ್ತೆ. ಇಲ್ಲ ಅನ್ಸುತ್ತೆ ಅಲ್ಲ, ಖಂಡಿತವಾಗ್ಲೂ ಆಗೋದಿಲ್ಲ. ದೇವತೆಗಳಿಗೆ ಶುದ್ಧವಾಗಿರ್ತಕ್ಕಂಥ, ಶುಭ್ರವಾಗಿ ನಾವು ದೇವತಾರಾಧನೆ ಅಂದ್ರೆ ಮಡಿ ಮೈಲಿಗೆಯಿಂದ ಮಾಡ್ತೀವಿ. ಇಂಥ ಮಡಿ ಮೈಲಿಗೆಯಿಂದ ಮಾಡೋದಕ್ಕೆ, ಅದರಲ್ಲೂ ದೀಪ ಜ್ಯೋತಿ ಪ್ರಜ್ವಲಿಸೋದು, ಆ ದೀಪದ ಕಣಗಳಿಂದ ಆ ದೇವಿ ಶಕ್ತಿ ನಮ್ಮನ್ನೆಲ್ಲ ಮನೆಗೆಲ್ಲ ಹಬ್ಬುತ್ತೆ. ಆ ಒಂದು ಉತ್ತೇಜನ ಕ್ರಿಯೆ, ಆ ಒಂದು ಊರ್ಜೆ ನಮ್ಮಲ್ಲಿ ಪ್ರವೇಶ ಆಗಿ ನಮ್ಮಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಯನ್ನ ತೆಗಿಬೇಕು. ಅಂಥದ್ರಲ್ಲಿ ನೀವೆಲ್ಲ ಎಣ್ಣೆನ ಮಿಕ್ಸ್ ಮಾಡ್ಬಿಟ್ಟು ಒಂದು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಹಾಕ್ದಂಗೆ ಮಿಕ್ಸ್ ಮಾಡ್ದಂಗೆ ಹಾಕಿದ್ರೆ ಆ ದೀಪ ತಾನೇ ಏನಾಗುತ್ತೆ? ಅದರಿಂದ ಬರ್ತಕ್ಕಂಥ ಶಕ್ತಿ ಹೇಗಿರ್ತದೆ? ನಕಾರಾತ್ಮಕ ಶಕ್ತಿಯನ್ನು ತೆಗೆಯೋದ್ರ ಬದಲು ಆ ನಕಾರಾತ್ಮಕ ಶಕ್ತಿಯನ್ನ ಇನ್ನೂ ಕೊಡುತ್ತೆ. ಹಾಗಾಗಿ ನೀವು ಶುದ್ಧವಾಗಿರ್ತಕ್ಕಂಥ, ನೀವು ಅಡಿಗೆಗೆ ಯಾವ್ದು ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಯೂಸ್ ಮಾಡಿ. ದೀಪಕ್ಕೂ ಸಹ ಶುದ್ಧವಾಗಿರ್ತಕ್ಕಂಥ ಎಣ್ಣೆ ಯಾವ್ದಾದ್ರು ಯೂಸ್ ಮಾಡಿ, ಒಂದನ್ನೇ ಯೂಸ್ ಮಾಡಿ. ಆದ್ರೆ ಈಗ ಮಾರ್ಕೆಟಲ್ಲಿ ದೀಪದ ಎಣ್ಣೆ ಅಂತ ಬರುತ್ತೆ. ಆ ದೀಪದ ಎಣ್ಣೆಯಲ್ಲಿ ನೀವು ಒಂದೊಂದ್ಸತಿ ಹಾಕಿ ನೋಡಿ, ಕೆಳಗಡೆ ತುಂಬಾ ಗಟ್ಟಿ ಇರುತ್ತೆ, ಅದು ಸಂಪೂರ್ಣ ಉರಿಯೋದು ಇಲ್ಲ. ಇದು ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಹಾಗಾಗಿ ಯಾವುದೇ ದೀಪವನ್ನ ಹಚ್ಚಿ, ನೀವು ಅಖಂಡ ದೀಪ ಅಂತಾನೆ ಅಲ್ಲ, ನಿಮ್ಮ ಮನೆಯಲ್ಲಿ ಹಚ್ಚತಕ್ಕಂಥ ದೀಪವೂ ಸಹ ಶುದ್ಧವಾಗಿರ್ತಕ್ಕಂಥದನ್ನ ಎಣ್ಣೆಯನ್ನ ಹಾಕಿ ಹಚ್ಚಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಪರಿಶುದ್ಧವಾಗಿ, ನೀವೆಷ್ಟು ಶುದ್ಧವಾಗಿ ನೀವು ನಿಮ್ಮ ಬೇಡಿಕೆಗಳನ್ನ, ಸಂಕಲ್ಪವನ್ನ ಮಾಡ್ತಿರೋ ಅಷ್ಟೇ ಪರಿಶುದ್ಧವಾಗಿ, ಅಷ್ಟೇ ಬೇಗ ನಿಮ್ಗೆ ಅದರಿಂದ ಫಲವೂ ಸಹ ಸಿಗುತ್ತೆ. ಗುರುಗಳೇ, ಈ 9 ದಿನ ನಾವು ಯಾವ ದೇವಿಯನ್ನ ಆರಾಧನೆ ಮಾಡ್ಬೇಕು ಗುರುಗಳೇ? 9 ದಿನಗಳು, ಈ ನವರಾತ್ರಿಯಲ್ಲಿ 9 ದಿನಗಳು ದೇವಿಯ 9 ಅವತಾರಗಳನ್ನ, ದುರ್ಗಾದೇವಿಯ 9 ಅವತಾರಗಳನ್ನ ಆರಾಧನೆ ಮಾಡಬೇಕು. ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ ಮಾಡಬೇಕು. ಶೈಲಪುತ್ರಿಯನ್ನ ಆರಾಧನೆ ಮಾಡೋದ್ರಿಂದ, ಶೈಲಪುತ್ರಿ ಅಂತಂದ್ರೆ ಹಿಮವಂತ ಪರ್ವತರಾಜನ ಮಗಳು ಪಾರ್ವತಿ ದೇವಿ. ಪರ್ವತರಾಜ ಯಾರು ಅಂದ್ರೆ ಹಿಮವಂತ. ಅವನು ಹಿಮಾಲಯದಲ್ಲಿದ್ದನು. ಆ ಸ್ಥಳಕ್ಕೆ ಸರಿಯಾಗಿ ನೋಡ್ಕೊಂಡಾಗ ತಂಪನ್ನ ನೀಡೋದು, ನಮ್ಮ ಜೀವನದಲ್ಲಿ ಶಾಂತಿ ಮತ್ತೆ ನೆಮ್ಮದಿಯನ್ನ ಕರುಣಿಸ್ತಾಳೆ. ಶೈಲಪುತ್ರಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನ ಕರುಣಿಸ್ತಾಳೆ. 2ನೆಯ ದಿನ ಬ್ರಹ್ಮಚಾರಿಣಿ ದೇವಿ.
ಈ ಬ್ರಹ್ಮಚಾರಿಣಿ ಹೆಸರೇ ಹೇಳದಾಗೆ ಬ್ರಹ್ಮಚಾರಿಣಿ. ಪಾರ್ವತೀ ದೇವಿಯು ಶಿವನನ್ನ ಮದುವೆಯಾಗಬೇಕಂತ ಹೇಳ್ಬಿಟ್ಟು ತಪಸ್ಸನ್ನ ಆಚರಿಸೋದಕ್ಕೆ ಹೊರಡ್ತಾಳೆ. ಹಾಗಾಗಿ ಈ ಬ್ರಹ್ಮಚಾರಿಣಿಯನ್ನ ಆರಾಧನೆ ಮಾಡೋದ್ರಿಂದ ಯಾರು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ಮತ್ತು ಯಾರು ಏನನ್ನ ಕಲಿತಿದ್ದಾರೆ, ಸಾಧನೆಯಲ್ಲಿ ತೊಡಗಿದ್ದಾರೆ, ಸಾಧನೆಯನ್ನ ಮಾಡ್ತಿದ್ದಾರೆ, ಅಂತಹವರು ಬ್ರಹ್ಮಚಾರಿಣಿಯನ್ನ ಆರಾಧನೆ ಮಾಡೋದ್ರಿಂದ ಅವರಲ್ಲಿ ತಪಶಕ್ತಿ, ಅವರು ಸಂಕಲ್ಪಿತ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚಾಗಿ ಅವರ ಸಂಪೂರ್ಣ ಎಲ್ಲ ಕೆಲಸ ಕಾರ್ಯಗಳು ಸಹ ಗೆಲುವನ್ನು ಉಂಟು ಮಾಡ್ತಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಯಶಸ್ಸನ್ನು, ಸಾಧಕರಿಗೆ ಸಾಧನೆಯಲ್ಲಿ ಯಶಸ್ಸನ್ನ ಕೊಡ್ತಾಳೆ. ಇನ್ನು ತೃತೀಯ ದಿನ ಚಂದ್ರಘಂಟಾದೇವಿ. ಈ ತೃತೀಯ ದಿನ ಚಂದ್ರಘಂಟಾದೇವಿಯ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಮತ್ತು ಆಕರ್ಷಣೆಯ ವ್ಯಕ್ತಿತ್ವವನ್ನು ಕರುಣಿಸ್ತಾಳೆ. 4ನೇ ದಿನ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಬೇಕು. ಕೂಷ್ಮಾಂಡ ದೇವಿ, ಕೂಷ್ಮಾಂಡ ಅಂದರೆ ಬೂದಕುಂಬಳಕಾಯಿ, ಆ ದೇವಿಯನ್ನ ಕುಂಬಳಕಾಯಿಯಲ್ಲಿ ಆವಾಹನೆ ಮಾಡಿಕೊಂಡು ಕೂಷ್ಮಾಂಡ ದೇವಿಯ ಆರಾಧನೆ ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಜೀವನದಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ಇನ್ನು ಪಂಚಮಿಯಂದು ಸ್ಕಂದ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ, ಲಲಿತಾದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳು ಅಂದರೆ ಪಂಚಭೂತಗಳಿಂದ ರಕ್ಷಣೆಯೊಂದಿಗೆ ಪಂಚಭೂತಗಳು ನಮ್ಮ ಜೀವನದ ಯಶಸ್ಸಿನಡೆಗೆ ಸಹಾಯ ಮಾಡಿಕೊಡ್ತಾರೆ. ಇನ್ನು 6ನೆಯ ದಿನ ಕಾತ್ಯಾಯನಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಸಕಲ ಕಾರ್ಯಗಳಲ್ಲೂ ಎಲ್ಲದರಲ್ಲೂ ಸಹ ಮಾರ್ಗವಾಗಿ ಕಾತ್ಯಾಯನ ದೇವಿ ಯಶಸ್ಸನ್ನು ತಂದು ಕೊಡ್ತಾಳೆ. ಇನ್ನು 7ಮಿಯಂದು ಸರಸ್ವತೀ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ತಂದು ಕೊಡ್ತಾಳೆ. ಹಾಗೆ 8ಮಿಯಂದು ದುರ್ಗಾಷ್ಟಮಿಯಂದು ತಾಯಿ ಗೌರಿಯನ್ನ ಹಾಗೂ ತಾಯಿ ದುರ್ಗಾದೇವಿಯನ್ನ ಆರಾಧನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ದುಷ್ಟ ಚಟಗಳ, ಮುಖ್ಯವಾಗಿ ದುಷ್ಟ ಚಟಗಳು ನಮ್ಮ ಜೀವನದ ಏಳಿಗೆಗೆ ಯಾವುದೆಲ್ಲ ಅಡ್ಡಿಯನ್ನು ಉಂಟು ಮಾಡ್ತವೆ ಅದರೆಲ್ಲದರಿಂದ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು 8ಮಿಯ ದಿನ. ಆ ದುರ್ಗಾಷ್ಟಮಿಯ ದಿನದಂದು ಈ ಎಲ್ಲವನ್ನ ದೂರ ಮಾಡಿ ನಮ್ಮ ಜೀವನದ ಅಭ್ಯುದಯದ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ನವರಾತ್ರಿಯಂದು ಕಾಳರಾತ್ರಿ, ನವರಾತ್ರಿಯಂದು ಆಯುಧ ಪೂಜೆಗಳನ್ನೆಲ್ಲವನ್ನ ಮಾಡಿ ಆಯುಧ ಪೂಜೆಯನ್ನು ಮಾಡ್ತೇವೆ. ಇದರಿಂದ ನಮಗೆ ಮುಂದೆ ಸುಖ ಸಮೃದ್ಧಿಯನ್ನು ಕೊಡ್ತಕ್ಕಂಥದ್ದು ನವರಾತ್ರಿಯಂದು ಆಯುಧ ಪೂಜೆಗಳನ್ನು ಮಾಡೋದ್ರಿಂದ ನಮಗೆ ಸುಖ ಸಮೃದ್ಧಿ ಮತ್ತು ನಮ್ಮ ಜೀವನದಲ್ಲಿ ಬೇಕಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲೂ ಸಹ ಸಂಪೂರ್ಣ ಸಫಲತೆಯನ್ನು ಕೊಡ್ತಾಳೆ. ಈ ರೀತಿಯಾಗಿ 9 ದಿನಗಳ ಕಾಲ 9 ದುರ್ಗಾದೇವಿಯ 9 ಅವತಾರಗಳನ್ನು ಪೂಜೆ ಮಾಡೋದ್ರಿಂದ ನವರಾತ್ರಿಯಲ್ಲಿ ಸಮಸ್ತ ಮನುಷ್ಯನ ಜೀವನಕ್ಕೆ ಏನೇನು ಬೇಕೋ ಎಲ್ಲವನ್ನು ಸಹ ಈ 9 ದಿನಗಳು ಆ ತಾಯಿಯ ವಿವಿಧ ರೂಪಗಳನ್ನು ಆರಾಧನೆ ಮಾಡೋದ್ರಿಂದ, ಬೇಡ್ಕೊಳ್ಳೋದ್ರಿಂದ, ಆ ತಾಯಿಯ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಜೀವನದಲ್ಲಿ ಅಭ್ಯುದಯವನ್ನ ಕಾಣಬಹುದು. ತುಂಬಾ ಧನ್ಯವಾದಗಳು ಗುರುಗಳೇ. ನವರಾತ್ರಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ನಮ್ಮ ವೀಕ್ಷಕ ಬಾಂಧವರ ಪರವಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನವರಾತ್ರಿಯ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಗಳನ್ನ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ನಮ್ಮ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಹಿಂದೂ ಸಂಪ್ರದಾಯದ ಆಚಾರ ವಿಚಾರಗಳ ಬಗ್ಗೆ ಇನ್ನು ಹೆಚ್ಚಿಗೆ ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕಾದ್ರೆ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.